ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಇವತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಇಂಡಿಯಾದ ಕೆಲವೊಂದು ಏನೋ ಟಾಪ್ 5-6 ಎಲೆಕ್ಟ್ರಿಕ್ ಕಾರ್ಸ್ ಕಂಪನಿಗಳನ್ನ ಇವತ್ತು ನೋಡೋಣ. ಈ 5-6 ಕಂಪ್ನಿಗಳಲ್ಲಿ ಯಾವ ಕಾರು ಎಷ್ಟು ಕಿಲೋಮೀಟರ್ ಕೊಡುತ್ತೆ ಒಂದು ಫುಲ್ ಚಾರ್ಜ್ಗೆ ಮತ್ತು ಅದು ಎಷ್ಟು ಪ್ರೈಸ್ ಅಂತ ನೋಡೋಣ. ಈಗ ಟ್ರೆಂಡಿಂಗ್ ಇರೋ ಯಾವ ಕಾರ್ ಇದೆ ಇವೆಲ್ಲ ನೋಡೋಣ. ಮೊದಲನೇದಾಗಿ ಟಾಟಾ ಇದೆ. ಟಾಟಾದಲ್ಲಿ ಈಗ ಟಾಪ್ 10 ಟ್ರೆಂಡಿಂಗ್ ಅಲ್ಲಿರೋದು 3 ವೆಹಿಕಲ್ಸ್, 3 ಮಾಡೆಲ್ಸ್. ಒಂದು ಪಂಚ್, ಒಂದು ನೆಕ್ಸಾನ್, ಒಂದು ಟಿಯಾಗೋ. ನೆಕ್ಸಾನ್ ನೋಡೋದಾದ್ರೆ ಇಂಡಿಯಾ ಸೇಫ್ಟಿಯಲ್ಲಿ 5 ಸ್ಟಾರ್ ರೇಟಿಂಗ್ ತಗೊಂಡಿದೆ. ಮತ್ತೆ ಪುಂಚ್ ಬಂದ್ಬಿಟ್ಟು ಅದು ಕೂಡ 5 ಸ್ಟಾರ್ ರೇಟಿಂಗ್ ತಗೊಂಡಿದೆ ಸೇಫ್ಟಿಯಲ್ಲಿ. ಸೊ ಪುಂಚ್ ಬಂದ್ಬಿಟ್ಟು ನಿಮಗೆ 5 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಪುಂಚಲ್ಲಿ 5 ವೇರಿಯಂಟ್ಸ್ ಸಿಗುತ್ತೆ. ಸೊ ಅದು ರೇಂಜ್ ಬಂದ್ಬಿಟ್ಟು ಬೇಸಿಕ್ ಮಾಡಲಲ್ಲಿ 315 ಕಿಲೋಮೀಟರ್ ಟಾಪ್ ಎಂಡ್ ಮಾಡಲ್ ಹೋದ್ರೆ 420 ಕಿಲೋಮೀಟರ್ ವರೆಗೂ ಇದು ಕೊಡುತ್ತೆ. ಇದು ಏನೋ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 25 ಕಿಲೋ ವಾಟ್ಸ್ ವರೆಗೂ ಬ್ಯಾಟ್ರಿ ಕೆಪಾಸಿಟಿ ಇರುತ್ತೆ. ಇದರ ಚಾರ್ಜರ್ ಬಂದ್ಬಿಟ್ಟು ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಡಿ ಸಿ ಚಾರ್ಜರ್ ಇದೆ, ಒಂದು ಎ ಸಿ ಚಾರ್ಜರ್ ಇದೆ. ಡಿ ಸಿ ಚಾರ್ಜಲ್ಲಿ 56 ನಿಮಿಷದಲ್ಲಿ ಫುಲ್ ಚಾರ್ಜಿಂಗ್ ಆದರೆ ಎ ಸಿ ಚಾರ್ಜಲ್ಲಿ ಫುಲ್ ಚಾರ್ಜ್ ಆಗಬೇಕಂದ್ರೆ 6 ಅವರ್ ಆಗ್ತಿದೆ. ಸೊ ಇದ್ರ ಬೂಟ್ ಸ್ಪೇಸ್ ಬಂದ್ಬಿಟ್ಟು 350 ಲೀಟರ್ಸ್ ಇದೆ. ಬೇಸಿಕ್ ಮಾಡಲಲ್ಲಿ 366 ಲೀಟರ್ಸ್ ಇದೆ. ಟಾಪ್ ಎಂಡ್ ಮಾಡಲ್ಲಿ 350 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಮಾಡಲಲ್ಲಿ 11 ಲ್ಯಾಕ್ ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡ್ ಮಾಡಲ್ಗೆ ಹೋಗೋಷ್ಟರಲ್ಲಿ ನಿಮಗೆ 19 ಲಕ್ಷ ಆಗುತ್ತೆ, 19 ಲ್ಯಾಕ್ಸ್ ಬರುತ್ತೆ. ಇದು ಕೂಡ 5 ಸ್ಟಾರ್ ರೇಟಿಂಗ್ ತಗೊಂಡಿದೆ. ಬಟ್ ಈಗ ಪ್ರೆಸೆಂಟ್ ಆಗಿ ಹೆಚ್ಚಿಗೆ ಸೇಲ್ ಆಗ್ತಿರೋ ಕಾರ್ ಯಾವುದಪ್ಪ ಅಂದರೆ ಅದು ಪುಂಚ್ ಅಂತಾನೆ ಹೇಳ್ಬೋದು. ಪುಂಚು ಮತ್ತು ನೆಕ್ಸಾನು. ಇದರಲ್ಲಿ ಏನೇನು ಫ್ಯೂಚರ್ಸ್ ಬರ್ತಿದೆ ಅಂದರೆ ರೇರ್ ಕ್ಯಾಮ್ರಾ ಬರುತ್ತೆ, ವೈರ್ಲೆಸ್ ಚಾರ್ಜರ್ ಬರುತ್ತೆ, ಅಡ್ವಾನ್ಸ್ ಇಂಟರ್ನೆಟ್ ಫ್ಯೂಚರ್ಸ್ ಇದೆ, ಮತ್ತು ಸನ್ರೂಫ್ ಇದೆ, ಆಟೋ ಡಿಮೆನ್ಷನ್ ಇದೆ, ಮತ್ತು ಬರುತ್ತೆ ನಿಮಗೆ. ಅದು ಡಿ ಸಿ ಬಂದ್ಬಿಟ್ಟು 56 ಮಿನಿಟ್ಸು, ಎ ಸಿ ಬಂದ್ಬಿಟ್ಟು 6 ಅವರ್ಸ್ ಆಗುತ್ತೆ. ಎ ಸಿ ಕರೆಂಟಲ್ಲಿ 6 ಅವರ್ ಚಾರ್ಜ್ ಆಗಬೇಕು. ನಿಮ್ಗೊಂದು ಫುಲ್ ಚಾರ್ಜ್ ಬೇಕು ಅಂದರೆ ನಿಮಗೆ ಡಿ ಸಿ ಚಾರ್ಜಲ್ಲಿ 1 ಅವರಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಒಂದು ಫುಲ್ ಚಾರ್ಜ್ಗೆ ನಿಮಗೆ ಎಷ್ಟು 325 ಕಿಲೋಮೀಟ್ರು ರನ್ ಆಗುತ್ತೆ. ನೆಕ್ಸಾನ್ ಇದು 5 ಸ್ಟಾರ್ ರೇಟಿಂಗ್ ಕೂಡ ತಗೊಂಡಿದೆ. ಏನು ಸೇಫ್ಟಿ ವಿಷಯಕ್ಕೆ ಬಂದರೆ 5 ಸ್ಟಾರ್ ರೇಟಿಂಗ್ ತಗೊಂಡಿದೆ. ಇಂಡಿಯಾದಲ್ಲಿ ಟಾಪೆಸ್ಟ್ ಸೇಲಿಂಗಲ್ಲಿರುವಂಥ ನೆಕ್ಸಾನ್ ಗಾಡಿ ಇದು ಟಾಟಾದಲ್ಲಿ. ಇದು ಬಂದ್ಬಿಟ್ಟು ನಿಮಗೆ 16 ಲ್ಯಾಕ್ಸ್ ಬೇಸಿಕ್ ಇದೆ. ಏನೋ ಮಿಡಿಲ್ ವರ್ಷನಲ್ಲಿ 16 ಲ್ಯಾಕ್ಸ್ ಬೇಸಿಕ್ ಇದೆ. ಇದರಲ್ಲೂ ಕೂಡ 5 ವೇರಿಯಂಟ್ಸ್ ಇದೆ. ನೆಕ್ಸಾನಲ್ಲೇ ಬೇಸಿಕ್ಕು, ಮಿಡಿಲು, ಟಾಪ್ ಎಂಡ್ ವರ್ಷನ್ನು, ಈ ಥರ 5 ವೇರಿಯಂಟ್ಸ್ ಇದೆ. ನಿಮಗೆ 14 ಲ್ಯಾಕಿಂದ 16 ಲ್ಯಾಕ್ಸಿಂದ 19 ಲ್ಯಾಕ್ಸ್ 20 ಲ್ಯಾಕ್ಸ್ವರೆಗೂ ಇದೆ. ಸೊ ಇದರಲ್ಲಿ 5 ಕಲರ್ ಸಿಗುತ್ತೆ. ನೀವು ಟಾಟಾದಲ್ಲಿ ಯಾವುದೇ ಗಾಡಿ ತಗೊಳ್ಳಿ ನಿಮಗೆ 5 ಕಲರ್ ಸಿಗುತ್ತೆ. ಇದರಲ್ಲಿ ಕೂಡ ಅಷ್ಟೇ ಸೇಮ್ ಏನೋ ಪುಂಚಲ್ಲಿ ಏನೇನು ಫ್ಯೂಚರ್ಸ್ ಇದೋ ಎಲ್ಲ ಫ್ಯೂಚರ್ಸು ಇದು ನಿಮ್ಗೆ ಸಿಗುತ್ತೆ ಇದರಲ್ಲಿ. ಟಾಟಾದಲ್ಲೇ ಮತ್ತೊಂದು ಟಾಟಾ ಟಿಯಾಗೋ, ಇದರಲ್ಲೂ ಕೂಡ 5 ವೇರಿಯಂಟ್ ಸಿಗುತ್ತೆ. ಇದು ಒಂದು ಫುಲ್ ಚಾರ್ಜ್ಗೆ 250 ಕಿಲೋಮೀಟರ್ ಕೊಡುತ್ತೆ. ಇದು ಬೇಸಿಕ್ ಮಾಡಲಲ್ಲಿ 250ರಿಂದ ಟಾಪ್ ಎಂಡ್ ವರ್ಷನ್ಗೆ ಹೋದರೆ ನಿಮಗೆ 315 ಕಿಲೋಮೀಟರ್ವರೆಗೂ ಇದು ಮೈಲೇಜ್ ಕೊಡುತ್ತೆ. ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 19.2 ಇಂದ 24 kWh ಕಿಲೋ ವಾಟ್ಸ್ ಬ್ಯಾಟ್ರಿ ಸಿಗುತ್ತೆ. ಇದು ನಿಮಗೆ ಡಿ ಸಿ ಎಲ್ ಚಾರ್ಜ್ ಮಾಡಿದ್ರೆ ಎಲ್ಲದಕ್ಕೂ ಡಿ ಸಿ ಚಾರ್ಜರ್, ಎ ಸಿ ಚಾರ್ಜರ್ ಅಂತ ಸಿಗುತ್ತೆ. ಇದರಲ್ಲಿ ಡಿ ಸಿ ಚಾರ್ಜಲ್ಲಿ ನಿಮಗೆ 1 ಅವರ್ಗೆ ಫುಲ್ ಚಾರ್ಜ್ ಆದರೆ ಎ ಸಿ ಚಾರ್ಜಲ್ಲಿ 7 ಅವರ್ಸ್ ಆಗುತ್ತೆ. 7 ಅವರ್ಸ್ ಮಾಡಿದ್ರೆ ಒಂದು ಫುಲ್ ಚಾರ್ಜ್ ಆಗುತ್ತೆ. ಇದು ಬೂಟ್ ಸ್ಪೇಸ್ ಬಂದ್ಬಿಟ್ಟು 240 ಲೀಟರ್ ಬೂಟ್ ಸ್ಪೇಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಬೇಸಿಕ್ ಪ್ರೈಸ್ ಎಷ್ಟಪ್ಪ ಅಂದರೆ 8 ಲ್ಯಾಕ್ಸಿಂದ ಹಿಡಿದು 11.8 ಲ್ಯಾಕ್ಸ್ವರೆಗೂ ಇದೆ. ಅಂದರೆ ಹೆಚ್ಚು ಕಮ್ಮಿ 12 ಲಕ್ಷವರೆಗೂ ನಿಮಗೆ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಈಗ ನಾನು ಹೇಳ್ತಿರೋ ಪ್ರೈಸ್ ಏನಪ್ಪ ಅಂದರೆ ಇದು ಎಕ್ಸ್ ಶೋರೂಮ್ ಪ್ರೈಸ್ ರೇಟ್ ಆಗುತ್ತೆ. ಇದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಅಂದರೆ ನಿಮಗೆ ಆನ್ ರೋಡ್ ಪ್ರೈಸ್ ಅಂದರೆ ಇನ್ನೂ 90,000 ಪ್ಲಸ್ ಮಾಡ್ಕೊಳ್ರಿ ನಿಮಗೆ ಆನ್ ರೋಡ್ ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ.
ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬೇಸಿಕ್ 8 lakhs ಅಂದರೆ ಇದಕ್ಕೆ 90,000 ಅಂದರೆ 8,90,000 ಆದರೆ ನಿಮ್ಗೆ ಆನ್ ರೋಡ್ ಪ್ರೈಸ್ ಬರುತ್ತೆ. ಸೊ ಇದರಲ್ಲೂ 5 ವೇರಿಯಂಟ್ಸ್ 5 ಕಲರ್ಸ್ ಸಿಗುತ್ತೆ. ನಿಮಗೆ ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಬ್ರೇಕ್ ಸಿಸ್ಟಮ್ ಬರುತ್ತೆ. ಸೊ ಇದರಲ್ಲೂ ಕೂಡ ಎಲ್ಲ ಆಪ್ಷನ್ಸು ಇದೆ, ಎಲ್ಲ ಫಂಕ್ಷನ್ಸು ಇದೆ. ಆದರೆ ನೀವು ಟಾಪ್ ಎಂಡ್ ವರ್ಷನ್ ತೊಗೊಬೇಕು. ಟಾಪ್ ಎಂಡ್ ವರ್ಷನ್ ಬಂದುಬಿಟ್ಟು ಇದರಲ್ಲಿ ನಿಮಗೆ 12 lakhs ಬೀಳುತ್ತೆ. ಸೊ ಅದೇ ಥರ ನೆಕ್ಸ್ಟ್ ನೋಡೋದಾದರೆ ಕಿಯಾ EV6 ಇದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ. ಇದರಲ್ಲಿ 2 ವೇರಿಯಂಟ್ ಇದೆ, ಓನ್ಲಿ 2 ವೇರಿಯಂಟು. ಇದು ಬಂದುಬಿಟ್ಟು ನಿಮಗೆ ಒಂದು ಫುಲ್ ಚಾರ್ಜ್ಗೆ 700 ಕಿಲೋಮೀಟರ್ಸ್ ನಿಮಗೆ ಕೊಡುತ್ತೆ. ಇದು 77 ಕಿಲೋವ್ಯಾಟ್ಸ್ ಬ್ಯಾಟ್ರಿ. ಇದು ಬ್ಯಾಟ್ರಿ ಹೈ ಪವರ್ ಬ್ಯಾಟ್ರಿ ಇದರಲ್ಲಿದೆ. ಇದರಲ್ಲಿ ಓನ್ಲಿ ಡಿ ಸಿ ಚಾರ್ಜರ್ ಇರೋದು. ಒಂದು 70 ಮಿನಿಟ್ಸ್ 1 hour 10 ಮಿನಿಟ್ಸ್ಗೆ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಇದು SUV 5 ಸೀಟರ್, 8 years ಬ್ಯಾಟ್ರಿಯ ವ್ಯಾರಂಟಿ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ. 5 ಸೀಟರು. ಮತ್ತು ಇದು ಕೂಡ ಇಂಡಿಯಾ ಸೇಫ್ಟಿಯಲ್ಲಿ 5 ಸ್ಟಾರ್ ರೇಟಿಂಗ್ ತೊಗೊಂಡಿದೆ. ಈ ಗಾಡಿ ಕೂಡ ಕಿಯಾದಲ್ಲಿ ಕೂಡ ಇದು ಕೂಡ 5 ಸ್ಟಾರ್ ರೇಟಿಂಗ್ ತೊಗೊಂಡಿದೆ. ಓಕೆನಾ. ಮತ್ತು ಇದು ಬಂದ್ಬಿಟ್ಟು ಕಾಸ್ಟ್ ನಿಮಗೆ ಬೇಸಿಕ್ ಮಾಡಲಲ್ಲಿ 60,97,000 ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಬೇಸಿಕ್ ಮಾಡಲ್ಲು 60,97,000 ಆದರೆ ಟಾಪ್ ಎಂಡ್ ಮಾಡಲ್ 65,97 lakhs ಆಗಿರುತ್ತೆ. ಇದು 97,000 ಆಗಿರುತ್ತೆ, ಸಾರಿ. ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಏನೇನೆಂದರೆ ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಫ್ರಂಟ್ ಆ್ಯಂಟಿ ಲಾಕ್ ಬ್ರೇಕ್ ಸಿಸ್ಟಮ್ ಇದೆ, ABS, ಏರ್ ಕಂಡೀಷ್ನರು, ಆಟೋಮೆಟಿಕ್ ಏರ್ ಕಂಡೀಷ್ನರ್ ಅಂತಾರಲ್ಲ, ಸೊ ಅದು, ಆಟೋಮೆಟಿಕ್ ಕ್ಲಿಂಬರ್, ಕಂಟ್ರೋಲ್ ಅಲೈ ವೀಲ್ಸ್ ಇದೆ, ಮಲ್ಟಿ ಫಂಕ್ಷನ್ ಸ್ಟೇರಿಂಗ್ ವೀಲ್ಸ್ ಇದೆ. ಸೊ ಇದೆಲ್ಲ ಆಪ್ಷನ್ಸ್ ಇದೆ. ಇನ್ನು ತುಂಬ ಆಪ್ಷನ್ಸ್ ಇದೆ. ಫಾಗ್ ಲೈಟ್ಸ್ ಇದೆ, ಸನ್ ರೂಫ್ ಇದೆ, ಇವೆಲ್ಲ ಇರ್ತವೆ. ಸೊ ಆದರೆ ಈ ಗಾಡಿ ತುಂಬ ಕಾಸ್ಟ್ ಇದೆ, 60 lakhs 65 lakhs. ಬಟ್ ಅದೇ 700 ಕಿಲೋಮೀಟರ್ಸ್ ಇಂಡಿಯಾದಲ್ಲಿ ಇನ್ನೂ ಬೇರೆ ಯಾವುದು ಗಾಡಿ ಕೊಡ್ತಾ ಇಲ್ಲ ಅಷ್ಟು ಕಿಲೋಮೀಟರ್. 700 ಕಿಲೋಮೀಟರ್ಸ್ ಕೊಡ್ತಾ ಇದೆ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ಗೆ. ನೆಕ್ಸ್ಟ್ ನೋಡೋದಾದರೆ MG ZS EV5 ಅಂತ. ಸೊ ಇದು ಕೂಡ ಎಲೆಕ್ಟ್ರಿಕ್ ಗಾಡಿ. ಇದು ಕೂಡ ಇದರಲ್ಲಿ ನಿಮಗೆ 5 ವೇರಿಯಂಟ್ಸ್ ಸಿಗುತ್ತೆ. 5 ವೇರಿಯಂಟ್ಸು ಬೇಸಿಕ್ ಮಾಡಲಲ್ಲಿ ನಿಮಗೆ 460 ಕಿಲೋಮೀಟರ್ ಕೊಡ್ತಾ ಇದೆ. ಒಂದು ಫುಲ್ ಬ್ಯಾಟ್ರಿ ಚಾರ್ಜಿಂಗ್ ಆದರೆ 460 ಕಿಲೋಮೀಟರ್ ಬೇಸಿಕ್ ವರ್ಷನಲ್ಲಿ ಕೊಡ್ತಾ ಇದೆ. ಇದು 50 kWh 50 ಕಿಲೋವ್ಯಾಟ್ ಬ್ಯಾಟರಿ ಪವರ್. ಇದು DC-ಯಲ್ಲಿ 50 ಮಿನಿಟ್ಸ್ಗೆ ಚಾರ್ಜ್ ಆಗುತ್ತೆ. ಇದು AC-ಯಲ್ಲಿ 9 hours ಬೇಕು. AC ಕರೆಂಟಲ್ಲಿ ನಿಮಗೆ 9 hours ಫುಲ್ ಚಾರ್ಜ್ ಆದರೆ DC ವೋಲ್ಟೇಜಲ್ಲಿ ನಿಮಗೆ ಕೇವಲ 50 ಮಿನಿಟ್ಸಲ್ಲಿ ಚಾರ್ಜಿಂಗ್ ಆಗುತ್ತೆ. ಇದು 488 ಬೂಟ್ ಸ್ಪೇಸ್ ಆಗಿರುತ್ತೆ, ದೊಡ್ಡದಿದೆ. ಇದು SUV ಗಾಡಿ ಆಗಿರುತ್ತೆ, ದೊಡ್ಡದಾಗಿದೆ. ಸೊ ನಿಮಗೆ ಬೂಟ್ ಸ್ಪೇಸ್ ದೊಡ್ಡದಾಗಿರುತ್ತೆ. 4088 ಲೀಟರ್ಸ್ ಇದು. ಇದು ನಿಮಗೆ ಬೇಸಿಕ್ ಮಾಡಲ್ 18,98,000 lakhs ಆಗಿರುತ್ತೆ. ಅದು ಬೇಸಿಕ್ ಮಾಡಲಲ್ಲಿ. ನಿಮಗೆ ಟಾಪ್ ಎಂಡ್ ವರ್ಷನ್ನು 25 lakhs ಆಗಿರುತ್ತೆ. ಇದರಲ್ಲಿ 2 ವರ್ಷನ್ ಅಂದೆಲ್ಲ. ಇನ್ನೊಂದು MG ಕಾಮೆಟ್, ಇದು ತುಂಬ ಫೇಮಸ್ ಆಗಿದೆ. ಈ ಕಾಮೆಟ್ ಅನ್ನೋದು ತುಂಬ ಸೇಲಿಂಗಲ್ಲಿ ಕೂಡ ಇದೆ. ಇದು ಚಿಕ್ಕ ಮಿನಿ ಫ್ಯಾಮಿಲಿಗೆ, ಅಂದರೆ ಒಂದು ಗಂಡ ಹೆಂಡತಿ 2 ಮಕ್ಕಳಿಗೆ MG ಕಾಮೆಟ್ ಅನ್ನೋದು ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಂತೂ ತುಂಬ ಫಾಸ್ಟಾಗಿ ಸೇಲಿಂಗ್ ಆಗ್ತಾ ಇದೆ. ಈ ಗಾಡಿ ಬೇಕು ಅಂದರೆ ಅಡ್ವಾನ್ಸಾಗಿ 1 month ಮುಂಚೆನೇ ಬುಕಿಂಗ್ ಮಾಡ್ಕೊಬೇಕಂತೆ, ಅಷ್ಟು ಡಿಮ್ಯಾಂಡ್ ಇದೆ ಈ MG ಕಾಮೆಟ್ ಅನ್ನೋದು. ಬೇಸಿಕ್ ವರ್ಷನ್ 7 lakhs ಟಾಪ್ ಎಂಡ್ ವರ್ಷನ್ 9.5 lakhs ವರೆಗೂ ಸಿಗುತ್ತೆ. ಇದರಲ್ಲೂ ಕೂಡ ನಿಮಗೆ ಫ್ಯೂಚರ್ಸು ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಫ್ರಂಟ್ ಆ್ಯಂಟಿ ಲಾಕ್ ಬ್ರೇಕ್ ಸಿಸ್ಟಮ್ ಇದೆ, ABS ಇದೆ, ಮತ್ತು ಏರ್ ಫಂಕ್ಷನಲ್ ಸ್ಟೀರಿಂಗ್ ಇದೆ. ಇದರಲ್ಲಿ ಸನ್ ರೂಫ್ ಇಲ್ಲ. ಸೊ ಚಿಕ್ಕ ಗಾಡಿ ಆಗಿರೋದ್ರೆ ಸನ್ ರೂಫ್ ಬಿಡೋಕ್ಕೆ ಆಗಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಬಟ್ ಇದರಲ್ಲೂ ಕೂಡ ಒಳ್ಳೆ ಫ್ಯೂಚರ್ಸ್ ಇದೆ. ಟಾಪ್ ಎಂಡ್ ವರ್ಷನ್ ಇದೆ ಮತ್ತು ಮಿಡ್ಲ್ ವರ್ಷನ್ ಇದೆ, 2 ವರ್ಷನ್ ಇದೆ ಇದರಲ್ಲಿ. ಚೆನ್ನಾಗಿದೆ ಗಾಡಿ ಕೂಡ, ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರುವಂಥ ಗಾಡಿ MG ಕಾಮೆಟ್. ಅದಾದರೆ ನೆಕ್ಸ್ಟು ಬೆಂಗಳೂರಲ್ಲಿ ತುಂಬ ಓಡಾಡ್ತಾ ಇರುವಂಥ ಕಂಪನಿ ಎಲೆಕ್ಟ್ರಿಕ್ ಗಾಡಿ ಯಾವುದು ಅಂದರೆ MG ನಂತರ
ಬೆಸ್ಟ್ ಕಂಪನಿ ಹೆಚ್ಚಿಗೆ ಓಡಾಡ್ತಾ ಇರುವಂಥ ಎಲೆಕ್ಟ್ರಿಕ್ ಕಾರ್ಸಲ್ಲಿ ಇನ್ನೊಂದು ಕಂಪನಿ ಯಾವುದು ಅಂದರೆ ಬಿ ವೈ ಡಿ ಸೇಲ್. ಇದು 3 ವೇರಿಯಂಟ್ಸಲ್ಲಿದೆ. ತುಂಬ ಗಾಡಿ ಇದು ಈ ಬಿ ವೈ ಡಿ ಅನ್ನೋದು ದೊಡ್ಡ ಗಾಡಿ ಏನೋ SUV ಸೆಗ್ಮೆಂಟು ಇದೆ, 5 ಸೀಟರ್ ಇದೆ, 7 ಸೀಟರ್ ಇದೆ. ಸೊ ಎಲ್ಲೋ ಬೋರ್ಡ್ಗಂತೂ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಈ ಗಾಡಿನ. ಚೆನ್ನಾಗಿದೆ ಅಂತೆ. ಬಟ್ ಏನು ಓನ್ ಯೂಸ್ಗೆ ತಗೊಂತಿರೋದು ಕಡಿಮೆ. ಬಟ್ ನಮ್ಮ ಬೆಂಗಳೂರಲ್ಲಿ ಎಲ್ಲೋ ಬೋರ್ಡ್ಗೆ ತುಂಬ ಯೂಸ್ ಆಗ್ತಿದೆ. 7 ಸೀಟರ್ ಇದೆ, 5 ಸೀಟರ್ ಇದೆ, XUV ಇದೆ ಇದರಲ್ಲಿ. ಸೊ ಇದರಲ್ಲಿ ನೋಡಿದ್ರೆ ಏನೋ ಸೇಲ್ BYD ಸೇಲಲ್ಲಿ 3 ವೇರಿಯಂಟ್ಸ್ ಇದೆ. 3 ವೇರಿಯಂಟ್ಸು. ಇದು ಬಂದ್ಬಿಟ್ಟು ನಿಮಗೆ 510 ಕಿಲೋಮೀಟರ್ಸ್ ಬರುತ್ತೆ. 510 ಕಿಲೋಮೀಟರ್ ಬೇಸಿಕ್ ಮಾಡಲಲ್ಲಿ ಬರುತ್ತೆ. ಇದು 61 ಕಿಲೋ ವ್ಯಾಟ್ ಬ್ಯಾಟ್ರಿ ಆಗಿರುತ್ತೆ. ಇದು ಬಂದ್ಬಿಟ್ಟು ಬೂಟ್ ಸ್ಪೇಸ್ 400 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಇದರಲ್ಲಿ. ಸೊ ಇದರಲ್ಲೂ ಕೂಡ ನಿಮಗೆ ಫಂಕ್ಷನ್ಸ್ ಎಲ್ಲ ಫಂಕ್ಷನ್ಸ್ ಇದೆ. ಏನೋ ಬೇಸಿಕ್ ಮಾಡಲ್ ಕಡಿಮೆ ಇರುತ್ತೆ, ನಿಮಗೆ ಫುಲ್ಲಿ ಲೋಡೆಡ್ ವೆಹಿಕಲ್ಸಲ್ಲಿ ನಿಮ್ಗೆ ಎಲ್ಲ ಫ್ಯೂಚರ್ಸು ಸಿಗುತ್ತೆ. ಸೊ 5 ಸೀಟರು ಇದೆ, ಸೆಡನ್ನು ಇದೆ. ಸೊ 2 ಕಂಪ್ನಿ ಇದೆ. ಇದರಲ್ಲೇ ಇನ್ನೊಂದು ಏನಾವುದು ಅಂದರೆ BYD ಅಟ್ಟೋ 3. BYD ಅಟ್ಟೋ 3 ಇದು. ಇದರಲ್ಲಿ 2 ವೇರಿಯಂಟ್ಸ್ ಇದೆ. ಇದು ಕೂಡ 520 ಕಿಲೋಮೀಟರ್ ಬೇಸಿಕ್ ಮಾಡಲ್ ಸಿಗುತ್ತೆ ನಿಮಗೆ. ಟಾಪ್ ಎಂಡ್ ವರ್ಷನಲ್ಲೂ ಅಷ್ಟೇ, ಬೇಸಿಕ್ ಮಾಡಲ್ಲೂ ಅಷ್ಟೇ 520 ಕಿಲೋಮೀಟ್ರು ಏನೋ ಮೈಲೇಜ್ ಸಿಗ್ತಾ ಇದೆ. ಒಂದು ಫುಲ್ ಚಾರ್ಜ್ಗೆ 520 ಕಿಲೋಮೀಟರ್ ಕೊಡ್ತಾ ಇದೆ. ಸೊ ಇದು ಕೂಡ 60 kWh ವ್ಯಾಟ್ಸ್ ಬ್ಯಾಟ್ರಿ ಇದೆ. ಇದು DC ಚಾರ್ಜಿಂಗಲ್ಲಿ 50 ಮಿನಿಟ್ಸಲ್ಲಿ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಅದೇ AC ವೋಲ್ಟೇಜಲ್ಲಿ ನಿಮಗೆ 9 ಅವರ್ಸ್ 50 ಮಿನಿಟ್ಸ್ ಬೇಕು. ಒಂದು ಸತಿ ಫುಲ್ ಚಾರ್ಜ್ ಆಗಬೇಕು ಅಂದರೆ AC ವೋಲ್ಟೇಜಲ್ಲಿ 9 ಅವರ್ಸ್ 50 ಮಿನಿಟ್ಸ್ ಬೇಕು ಇದೊಂದು ಚಾರ್ಜಿಂಗ್ಗೆ. ಇದು ಬೂಟ್ ಸ್ಪೇಸ್ ಬಂದ್ಬಿಟ್ಟು 440 ಲೀಟ್ರ್ 440 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿರುತ್ತೆ. ಇದು ಕೂಡ ಇಂಡಿಯಾ ಸೇಫ್ಟಿಯಲ್ಲಿ 5 ಸ್ಟಾರ್ ರೇಟಿಂಗ್ ತಗೊಂಡಿದೆ. NCAP ಸೇಫ್ಟಿ ನಿಮಗೆ 5 ಸ್ಟಾರ್ ರೇಟಿಂಗ್ ತಗೊಂಡಿರುವಂಥ ಕಾರ್. ಇದು ಕೂಡ BYD ಅಟ್ಟೋ 3. ಇದು ನಿಮಗೆ 33,99,000 ನಿಮಗೆ ಬೇಸಿಕ್ ಮಾಡಲಲ್ಲಿ ಸಿಗುತ್ತೆ. ಟಾಪ್ ಎಂಡ್ ವರ್ಷನಲ್ಲಿ 34 ಲಕ್ಷದ 1 ಲಕ್ಷನೇ ಹೆಚ್ಚು ಕಮ್ಮಿ ಇರೋದು. ಸೊ ಬೇಸಿಕ್ ಮಾಡಲು 1 ಲಕ್ಷ ಕಮ್ಮಿ ಇದೆ, ಟಾಪ್ ಎಂಡ್ ಮಾಡಲು 1 ಲಕ್ಷ ಜಾಸ್ತಿ ಇದೆ. 34,49,000 ಆಗಿರುತ್ತೆ. ಇದು ಎಕ್ಸ್ ಶೋರೂಮ್ ಪ್ರೈಸ್. ಇದಕ್ಕೆ ನಿಮಗೆ ಆನ್ ರೋಡ್ ಪ್ರೈಸ್ಗೆ 90,000 ಪ್ಲಸ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಏನೋ ಟ್ಯಾಕ್ಸ್ ಇರುತ್ತೆ, ಕರ್ನಾಟಕ ಟ್ಯಾಕ್ಸು, ರೋಡ್ ಟ್ಯಾಕ್ಸು ಮತ್ತು ಇವೆಲ್ಲ ಸೇರಿಸ್ಕೊಂಡ್ರೆ ಅವ್ರು ಇನ್ನೂ 90,000 ಪ್ಲಸ್ ಮಾಡ್ತಾರೆ. ಸೊ ಅದನ್ನು ಪ್ಲಸ್ ಮಾಡಿಕೊಂಡ್ರೆ ನಮಗೆ ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಹ್ಯುಂಡೈಯಲ್ಲಿ ಇರೋದು ಒಂದೇ ವೇರಿಯಂಟು. ಅದು 630 ಕಿಲೋಮೀಟ್ರ್ ಒಂದು ಫುಲ್ ಚಾರ್ಜ್ಗೆ ಕೊಡ್ತಾ ಇದೆ. ಆ ವೇರಿಯಂಟಲ್ಲಿ ಹ್ಯುಂಡೈಯಲ್ಲಿ ಇದು ಬಂದ್ಬಿಟ್ಟು 72 ಕಿಲೋ ವಾಟ್ಸ್ ಬ್ಯಾಟ್ರಿ. ಇದು ಕೂಡ ಹೆವಿ ಬ್ಯಾಟ್ರಿ ಆಗಿರುತ್ತೆ. ಇದು 6 ಅವರ್ಸ್ ಬೇಕು ಒಂದು ಫುಲ್ ಚಾರ್ಜ್ಗೆ AC ಕರೆಂಟಲ್ಲಿ. ಅದೇ DCಯಲ್ಲಿ 1 ಅವರ್ಗೆ ಚಾರ್ಜ್ ಆಗುತ್ತೆ. ಇದು ಬಂದ್ಬಿಟ್ಟು 584 ಬೂಟ್ ಸ್ಪೇಸ್ ಇದೆ. ಇದು ಕೂಡ ದೊಡ್ಡದಾಗಿರುತ್ತೆ. ಇದು SUV ಸೆಗ್ಮೆಂಟ್ 46 ಲಕ್ಷ ಗಾಡಿ. ಇದು ಒಂದೇ ಸೆಗ್ಮೆಂಟ್ ಇರೋದು 46 ಲಕ್ಷ ಆಗುತ್ತೆ. 630 ಕಿಲೋಮೀಟ್ರು ಒಂದು ಚಾರ್ಜಿಂಗ್ಗೆ ಸಿಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಈ ಗಾಡಿ. ಮತ್ತು ಫೈನಲಿ ಮಹೇಂದ್ರದಲ್ಲಿ ನಿಮಗೆ ಒಂದು ವೇರಿಯಂಟ್ ಇದೆ, XUV 400 EV. ಇದರಲ್ಲಿ ಒಂದು ವರ್ಷನ್ ಇದೆ. ಇದು ಬಂದ್ಬಿಟ್ಟು ನಿಮಗೆ 375 ಕಿಲೋಮೀಟರ್ ಪರ್ ಚಾರ್ಜ್ ಬೇಸಿಕ್ ಮಾಡಲಲ್ಲಿದೆ. ಟಾಪ್ ಎಂಡ್ ವರ್ಷನಲ್ಲಿ 456 ಕಿಲೋಮೀಟರ್ ನಿಮಗೆ ಟಾಪ್ ಎಂಡ್ ವರ್ಷನಲ್ಲಿ ಸಿಗುತ್ತೆ. ಇದು 34 ವಾಟ್ಸ್ ಕಿಲೋ ವಾಟ್ಸ್ ಬ್ಯಾಟ್ರಿ ನಿಮ್ಗಾಗಿರುತ್ತೆ. ಇದು DCಯಲ್ಲಿ 50 ಮಿನಿಟ್ಸಲ್ಲಿ ಚಾರ್ಜ್ ಆದರೆ AC ವೋಲ್ಟೇಜಲ್ಲಿ ನಿಮಗೆ 6 ಅವರ್ಸ್ ಚಾರ್ಜಿಂಗ್ ತಗೊಳುತ್ತೆ. ಇದು ಕೂಡ ಬೂಟ್ ಸ್ಪೇಸು 378 378 ಬೂಟ್ ಸ್ಪೇಸ್ ಲೀಟರ್ಸ್ ಬೂಟ್ ಸ್ಪೇಸ್ ಆಗಿರುತ್ತೆ. ಸೊ ಈ ಗಾಡಿ ಕಾಸ್ಟ್ ಬಂದ್ಬಿಟ್ಟು ಬೇಸಿಕ್ ಮಾಡಲಲ್ಲಿ 15 ಲ್ಯಾಕ್ಸ್ ಇದೆ, ಟಾಪ್ ಎಂಡ್ ವರ್ಷನಲ್ಲಿ 19 ಲ್ಯಾಕ್ಸ್ ಇದೆ. ಸೊ ಇದರಲ್ಲೂ ಕೂಡ ಎಲ್ಲ ಫಂಕ್ಷನ್ಸ್ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ ಒಳ್ಳೆ ವೀಡಿಯೋಸ್ ಮಾಡೋಣ. ಒಳ್ಳೆ ಎಲೆಕ್ಟ್ರಿಕಲ್ಸು, ಆಟೋಮೊಬೈಲ್ಸ್ ಎಲ್ಲ ಒಂದು ಇನ್ಫಾರ್ಮೇಷನ್ ತಗೊಳ್ಳೋಣ. ಥ್ಯಾಂಕ್ ಯು. ಸಿ ಯು. ಬಾಯ್.